Hi, hello, dear friends. Welcome back to the another video of our YouTube channel. In this video, we are going to discuss very important information. Before to move on, I'll request all of you please like, share, and subscribe to my channel and turn on the bell icon for all the latest update. ಏಳನೇ ವೇತನ ಆಯೋಗ ಪಿಂಚಣಿದಾರರಿಗೆ ಸಂತಸದ ಸುದ್ದಿ. ಪೆನ್ಷನ್ನಲ್ಲಿ 15% ವರೆಗೆ ಹೆಚ್ಚಳ. ಪ್ರತಿ ವರ್ಷ ಪಿಂಚಣಿ ಏರಿಕೆ ಎತ್ತವು ಗಮನ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. ಭಾಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೂಡ. ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ, ಪಿಂಚಣಿದಾರರಿಗೆ ಸಂತಸದ ಸುದ್ದಿ. ಪೆನ್ಷನ್ನಲ್ಲಿ ಮತ್ತೆ 15% ವರೆಗೆ ಹೆಚ್ಚಳದ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ. ಜಂಟಿ ಸಂಸದೀಯ ಸಮಿತಿ 2023ರಲ್ಲಿ ಕೇಂದ್ರ ಸರ್ಕಾರವು ಪಿಂಚಣಿದಾರರ ಪಿಂಚಣಿಯನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಹೆಚ್ಚಿಸಬೇಕು ಎಂದು ಶಿಫಾರಸು ಮಾಡಿದೆ. ವೀಕ್ಷಕರೇ, ವೃದ್ಧಾಪ್ಯದಲ್ಲಿ ಪಿಂಚಣಿದಾರರನ್ನು ಆರ್ಥಿಕವಾಗಿ ಸದೃಢನಾಗಿಸುವುದು ಪಿಂಚಣಿ ಹೆಚ್ಚಿಸುವ ಉದ್ದೇಶ ಎಂದು ಜೆಪಿಸಿಇ ಶಿಫಾರಸಿನಲ್ಲಿ ಹೇಳಿತು. ಜೀವನದ ಆ ಹಂತದಲ್ಲಿ ಹಣಕಾಸಿನ ಅಗತ್ಯ ಬಿದ್ದಾಗ ಕಷ್ಟ ಎಂದೆನಿಸಬಾರದು ಎನ್ನುವ ಉದ್ದೇಶದಿಂದ ಈ ಶಿಫಾರಸನ್ನು ಮಾಡಲಾಗಿದೆ. ಈ ಶಿಫಾರಸಿನ ಪ್ರಕಾರ 65ನೇ ವಯಸ್ಸಿನಲ್ಲಿ 5%, 70ನೇ ವಯಸ್ಸಿನಲ್ಲಿ 10%, 75ನೇ ವಯಸ್ಸಿನಲ್ಲಿ 15% ಮತ್ತು 80ನೇ ವಯಸ್ಸಿನಲ್ಲಿ 20% ಪಿಂಚಣಿ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಪ್ರಸ್ತುತ ನಿಯಮದ ಪ್ರಕಾರ 80 ವರ್ಷ ವಯಸ್ಸಿನ ನಂತರ ಪಿಂಚಣಿ 20% ಹೆಚ್ಚಾಗುತ್ತದೆ. ಆದರೆ ಇದು ಪಿಂಚಣಿ ಹೆಚ್ಚಿಸುವ ಸರಿಯಾದ ಮಾರ್ಗವಲ್ಲ. 65ರಿಂದ 75 ವರ್ಷ ವಯಸ್ಸಿನವರೆಗೆ ಹಣದ ಅಗತ್ಯ ಹೆಚ್ಚಿಸಿರುತ್ತದೆ. ಹಾಗಾಗಿ 80 ವರ್ಷದ ನಂತರ ಪಿಂಚಣಿ ಹೆಚ್ಚಿಸಿದರೆ ಪ್ರಯೋಜನವಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ. ಅನೇಕ ನಿವೃತ್ತರು 70ರಿಂದ 80 ವಯಸ್ಸಿನ ನಡುವೆ ಸಾಯುತ್ತಾರೆ ಎನ್ನುವುದು ಡೇಟಾ ತೋರಿಸುತ್ತದೆ. ಹೀಗಾಗಿರುವ 80 ವರ್ಷಗಳ ನಂತರ ಪಿಂಚಣಿ ಹೆಚ್ಚಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಯೋಜನೆ ನಿಜವಾದ ಲಾಭ ಪಿಂಚಣಿದಾರರಿಗೆ ಸಿಗಬೇಕಾದರೆ 65 ವರ್ಷದಿಂದ ಪಿಂಚಣಿ ಹೆಚ್ಚಿಸಬೇಕು ಎಂಬುದು ತಜ್ಞರ ಅಭಿಪ್ರಾಯ. ಇದಲ್ಲದೆ ಪ್ರತಿ ವರ್ಷ ಪಿಂಚಣಿಯನ್ನು 1% ಹೆಚ್ಚಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಪಿಂಚಣಿಯನ್ನು ಪ್ರತಿ ವರ್ಷ 1% ಹೆಚ್ಚಿಸಿದರೆ ಪಿಂಚಣಿದಾರರಿಗೆ 80 ವರ್ಷ ಕಾಯುವ ಬದಲು ಬೇಗ ಪರಿಹಾರ ಸಿಗುವುದು ಎನ್ನುವುದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.